ಈಗ ಟೇಸ್ಟ್ ಮಾಡೋದು, ಈಗ ನೋಡೋಣ ಟೇಸ್ಟು. ವಾ, ತುಂಬ ಚೆನ್ನಾಗಿದೆ. ಇವತ್ತು ನಾಟಿ ಕೋಳಿ ಬಸ್ಸಾರು, ಸ್ಪೆಷಲ್ ನಾಟಿ ಕೋಳಿ. ಫಸ್ಟ್ ಈರುಳ್ಳಿ ಕೊಯ್ಕೋಬೇಕು, ಆಮೇಲೆ ಟೊಮಾಟ, ಆಮೇಲೆ ಇದು ಕೊಬ್ಬರಿ ತುರುಕೋಬೇಕು ಎಷ್ಟು ಬೇಕು ಅಷ್ಟು, ಆಮೇಲೆ ಕೊತ್ತಂಬರಿ, ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಇದರಲ್ಲಿ ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ರುಬ್ಕೋಬೇಕು. ಆಮೇಲೆ ಉಪ್ಪು, ಇದು ಮಸಾಲ ಪುಡಿ, ಸ್ವಲ್ಪ ಖಾರದ ಧನಿಯಾ ಪುಡಿ ಎಲ್ಲ ಅದು ಧನಿಯಾನ ಬಿಸಿ ಮಾಡಿ ಹಾಕ್ಕೋಬೋದು. ಧನಿಯಾ ಪುಡಿ ಹಾಕಿ ಅದಾಯಿತು. ಆಮೇಲೆ ಈ ಮೆಣಸಿನ ಪುಡಿ ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕು, ಜಾಸ್ತಿ ಹಾಕ್ಕೋಬೇಕು. ನಮ್ಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಎಣ್ಣೆ ಹಾಕ್ಬೇಕು, ಜಾಸ್ತಿ ಹಾಕ್ಬೋದು. ಈರುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಬೇಕು. ಸ್ವಲ್ಪ ಈರುಳ್ಳಿ ಹಾಕ್ಬೋದು. ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಇದು ನಾಟಿ ಕೋಳಿ ಪ್ಯೂರ್ ಚಿಕನ್, ಒಂದು ಮಸಾಲ ರುಬ್ಕೊಂಡಿರೋದು, ಆಮೇಲೆ ಇದನ್ನು ತಿರುಗಿಸ್ತಾ ಇರಬೇಕು. ಸ್ವಲ್ಪ ಕಲರ್ ಬರೋವರೆಗೂ ಬೇಕು. ಆಮೇಲೆ ಹೇಳ್ಬೇಕು ನಾನು ಹೆಂಗೆ ಮಾಡಿದ್ದೀನಿ ಏನು ಅಂತ. ಉಪ್ಪು ಹಾಕಿದ್ದೀವಿ, ಇನ್ನು ಸ್ವಲ್ಪ ಅಷ್ಟೇ. ನಮಗೆ ಒಂದು ಇದು ಈರುಳ್ಳಿ ಸ್ವಲ್ಪ ಉಕ್ಕಳಿಲಿ ಅಂತ ಉಪ್ಪು ಹಾಕ್ತಾ ಇದ್ದೀವಿ. ಟೊಮಾಟೊ ಸ್ವಲ್ಪ ಒಂದು 4 ಟೊಮಾಟೊ ಹಾಕ್ಬೇಕು. ಹೀಗೆ ಇದರಲ್ಲೇ ಹಾಕ್ಬೇಕು. ಸ್ವಲ್ಪ ಇಟ್ಕೋಬೇಕು ಅದರಲ್ಲೇ. ಇದು ಇರಲಿ ಹೆಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಗಟ್ಟಿ ಆಗಿಬಿಟ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾರೆ. ಇಷ್ಟು ಮಾತ್ರ ಕುಟ್ಟ ಮೇಲೆ ನಾವು ಚಿಕನ್ ಪೀಸ್ಗಳನ್ನು ಅದರಲ್ಲಿ ಹಾಕಬೇಕು. ಈಗ ಇದನ್ನು ಸ್ವಲ್ಪ ಕ್ಲೀನಾಗಿ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡ ಮೇಲೆ ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ಕೋಬೇಕು. ಕೆಳಗೆಯಿಂದ ಕ್ಲೀನಾಗಿ ತಿರುಗಿಸ್ಬೇಕು. ಅದನ್ನು ಕರೆಕ್ಟಾಗಿ ಮುಚ್ಚಿದ ಮೇಲೆ ಒಂದು 6 ರಿಂದ 7 ವಿಸಿಲ್ ಬರಬೇಕು. ಇದಾಗಿದೆ. ಈಗ ಓಪನ್ ಮಾಡಿ ನೋಡೋಣ. 7 ವಿಸಿಲ್ ಆದಮೇಲೆ ತಣ್ಣಗಾಗಿದೆ. ನೀವು ಹಂಗೆ ತೆಗೆದುಬಿಟ್ಟಿರ, ಬಿಸಿ ತಣ್ಣಗಾದ್ಮೇಲೆ ತೆಗೆದು ಇವಾಗ ಇದನ್ನು ನೋಡೋದು. ಏನು ಘಮ 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 ಅಂತದ ಬಾ. ಇದನ್ನು ತಿಂದವ್ರು ಖುಷಿ ಪಡ್ಬೇಕು. ಹಂಗೆ ನೋಡಿ, ಈ ನಾಟಿ ಕೋಳಿದು ಮಿರುಗು ಹೆಂಗಿದೆಯೋ ನೋಡಿ. ಇದು ಇದನ್ನೆಲ್ಲ ಎತ್ತಿ ಸಪ್ರೇಟ್ ಮಾಡ್ಕೋಬೇಕು. ಕ್ಲೀನಾಗಿ ಎತ್ತಾಕೊಂಡ್ರೆ ಇದ್ರ ಬರೀ ನೀರೇ ಇರೋದಿಲ್ಲ. ನೋಡಿ, ಇಷ್ಟ ಬರೀ ನೀರೇ ಇರೋದು. ಮತ್ತು ಬಾಣಲಿ ಬಿಸಿ ಮಾಡಿಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು. ಸುಮ್ಮನೆ ಹೀಗೆ ಎಣ್ಣೆ ಹಾಕಿದ್ದೀವಿ. ಈಗ ಅದನ್ನು ಎಣ್ಣೆ ಬಿಸಿ ಆಗಿದೆಯಲ್ಲ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಹಾಕೋಣ. ಬಿಸಿ ಆಗಿದೆ. ಈಗ ಹಸಿಮೆಣಸಿನ್ಕಾಯಿ ಹಾಕೋಣ. ಫಸ್ಟು ಒಂದು 2-3 ಕೊಯ್ಕೊಂಡಿದ್ದೀವಿ ಅಷ್ಟೇ. ಟೇಸ್ಟ್ ಆಗಿರಲಿ ಅಂತ, ನಾಟಿ ಮಸಾಲ ಆಗಿರೋದ್ರಿಂದ ಟೇಸ್ಟ್ ಆಗಿರಲಿ ಅಂತ ಕೊಯ್ಕೊಂಡಿದ್ದೀವಿ. ಈಗ ಇದೆಲ್ಲ ಹಾಕ್ಬಿಡೋದು ಅಷ್ಟೇ. ಇವಾಗ ಇದೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈ ಮೆಣಸಿನ್ಕಾಯಿ ಆಮೇಲೆ ಇದೆಲ್ಲ ಹಿಡಿಯೋದಕ್ಕೆ, ಉಪ್ಪು ಹಿಡಿಯೋದಕ್ಕೆ ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ ಲೈಟಾಗಿ. ಈರುಳ್ಳಿಗೆ ಕ್ಲೀನಾಗಿ ಮಸಾಲ ಅದಕ್ಕೆ ಹಾಕ್ಬಿಡ್ಬೇಕು. ಕುದ್ದ ಮೇಲೆ ಈ ಥರ ಕುದಿಬೇಕು. ಆಮೇಲೆ ಅದನ್ನು ಹಾಕೋದು. ಚಿಕನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಇದು ಮಾಡಬೇಕು, ಬಿಸಿ ಮಾಡಬೇಕು. ಅದು ಪರವಾಗಿಲ್ಲ. ಮೇಲೆ ಈ ಥರ ಸ್ವಲ್ಪ ಡಿಸೈನಾಗಿ ಹಾಕ್ಬಿಟ್ಟು ಈಗ ಇದು ನಾಟಿ ಚಿಕನ್ನು ಇಲ್ಲೇ ಇಟ್ಟಿದ್ದೀವಿ. ಆಮೇಲೆ ಇದು ರಸ, ಇದು ಮುದ್ದೆ.